ನಮಗೂ ಬಹಳ ಸಂತೋಷ ಆಗ್ತಾ ಇದೆ. ಇದೇ ಉತ್ಸಾಹದೊಂದಿಗೆ ನಮ್ಮ ಸಂಘಟನೆಯನ್ನು ಇನ್ನೂ ಅತಿ ಹೆಚ್ಚಾಗಿ ಇಲ್ಲಿ ಅವ್ರ ಮಾತು ಪ್ರಕಾರ ನಾವು ನಡ್ಕೊಂಡು ಹೋಗ್ತೀರಿ. JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಜೈ ಜನಸೇನಾ. 100% ನಾವೆಲ್ಲರೂ ಸೇರಿ ಅವತ್ತು ಜನಸೇನಾ ಪಕ್ಷ ನಿಂತ್ಕೊಳ್ತೀವಿ. ಅವತ್ತು ಕ್ಯಾಂಡಿಡೇಟ್ಗಳು ನಾವೇ ಹಾಕ್ತೀವಿ. ಜೈ ಜನಸೇನಾ. ಅನ್ನಕ್ಕೆ ಮಂಜಾನ ಸಸ್ತಿ ಅದಾಟ ಕಲೆ ಹೆಣ್ಣ ಸರ್ ಬನ್ನಿ ಮುಂದೆ ಸ್ವಲ್ಪ ಕೆಳಗಡೆ ಇರಿಸ್ರಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಮುಳಬಾಗಿಲು ತಾಲೂಕು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳಿಗೆ ಒಂದು ಸಂತಸದ ಸುದ್ದಿ. ಅದೇನಪ್ಪ ಅಂದರೆ ಮೊದಲನೇ ಬಾರಿಗೆ ನಮ್ಮ ತಾಲೂಕಿನಲ್ಲಿ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಂಘವನ್ನು ಒಂದು ಕಚೇರಿಯನ್ನು ನಮ್ಮ ನಂಗ್ಲಿ ಗ್ರಾಮದಲ್ಲಿ ಓಪನ್ ಮಾಡ್ತಾ ಇದ್ದೀರಿ. ಈ ಒಂದು ನೂತನ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿ ಸೇವಾ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಮುರಳೀಗೌಡ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬೆಂಗಳೂರು ನಗರಾಧ್ಯಕ್ಷರಾದಂತಹ ಮಂಜುನಾಥ್ ಅಣ್ಣವರು ಬಂದಿದ್ದಾರೆ. ಅವ್ರಿಗೂ ಸಹ ಹೂಮಾಲೆಯನ್ನು ಅರ್ಪಿಸುವ ಮುಖಾಂತರ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಗೌರವಾಧ್ಯಕ್ಷರಾದಂತಹ ಮಂಜಣ್ಣವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ನೂತನ ಕಚೇರಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮುಖ್ಯ ರೂವಾರಿಗಳು, ಮೂಲ ಕಾರಣಕರ್ತರು, ಹಾಗೆ ನಮ್ಮ ಎಲ್ಲ ಯುವಕರ ಮೆಚ್ಚಿದ ನಾಯಕರಾದಂತಹ MPC ಎಂದೇ ಖ್ಯಾತಿ ಪಡೆದಿರುವಂತಹ ನಮ್ಮ ನಗವಾರ್ ಮಂಜಣ್ಣ ಅವರು ಬಂದಿದ್ದಾರೆ. ನಮ್ಮ ಜಿಲ್ಲಾಧ್ಯಕ್ಷರವರು ಪವನ್ ಕಲ್ಯಾಣ್ ಅಭಿಮಾನಿ ಸೇವಾ ಸಂಘದ ಜಿಲ್ಲಾಧ್ಯಕ್ಷರು, ಅವ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಕಡೆ
ಶ್ರೀನಿವಾಸಪುರ ತಾಲೂಕಿನ ಅಧ್ಯಕ್ಷರಾದಂತಹ ಸರ್ ಸ್ವಲ್ಪ ಈ ಕಡೆ ತಿರುಗಿ ಸೆಂಟ್ರಿಗೆ ಅವ್ರಿಗೂ ಸಹ ಹೂಮಾಲವನ್ನು ಅರ್ಪಿಸುವ ಮುಖಾಂತರ ಸ್ವಾಗತವನ್ನು ಕೋರ್ತಾ ಇದ್ರಿ ಕಾರ್ಯಕ್ರಮ. ಈ ಕಡೆ ಆಮೇಲೆ ನಮ್ಮ ಹಿರಿಯ ನಾಯಕರು, ಸಲಹಾಗಾರರು ಅವರಿಗೆ ಇವಾಗ ಹೂಮಾಲ ಮುಖಾಂತರ ಸ್ವಾಗತವನ್ನು ಕೋರ್ತಾ ಸಂದೀಪ್ ಇವರು ನಮ್ಮ ರಾಜು ಸರ್ ಅಂತ ಹೇಳ್ಬಿಟ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ರಾಜು ಅಂತೇಳಿ ನನ್ನ ಹೆಸರು. ಕೋಲಾರ ರಾಜು ಮೋನಾಲಿಸಾ ಸಿನಿಮಾ ಮಾಡೋದು ಇವರೇನೆ ಕೋಪರೇಷನ್ ಮಾಡೋಣ ಸರ್. ಎಷ್ಟು ಜನ ಇದೆ ಅದೇ ಬರ್ತಾ ಹೇಳಿದೆ ಮಂಜಣ್ಣಂಗೆ ಎಲ್ಲರದ್ದು ಲೀಸ್ ಕೊಟ್ಬಿಡ್ಬೇಕು ಈಗ ಇದೆಲ್ಲರಿಗೂ ನಮ್ಮ ಕ್ಯಾರೆಕ್ಟರ್ 100% ಮಾಡಿ. ನಮ್ಮ ಜಿಲ್ಲೆಯಲ್ಲಿ ಇಡೀ ವೆಹಿಕಲ್ ಅನ್ನೋದು ಬ್ರ್ಯಾಂಡ್ ಆಗುತ್ತೆ ಬ್ರ್ಯಾಂಡ್ ಬಿಹಾರ ಅಂತ ಅಂದ್ಬಿಟ್ಟು ಟೈಟ್ಲ್ ಇಟ್ಟಿದ್ದೀನಿ. ಈಗ ಸ್ಟಾರ್ಟ್ ಮಾಡ್ತೀನಿ ಸಪೋರ್ಟ್ ಯಾವತ್ತೂ ಇರುತ್ತೆ. ಕಾಣಿಸ್ಕೊಳ್ಳಲ್ಲ ಜಾಸ್ತಿ, ಸಲಹೆಗಾರರು ಅದೇ ಇಲ್ಲ, ನೋಡಿದ ತಕ್ಷಣ ಸಲಹೆಗಾರ ನಾನೇ ಅಲ್ಲೇ ಏನೇ ಇದ್ರು ಹಿಂಗಿರುತ್ತೆ ಹಿಂಗಿರುತ್ತೆ ಮಾತು ಹೇಳ್ತಾರೆ. ಇಷ್ಟು ಪವನ್ ಕಲ್ಯಾಣ್ ಅವ್ರ ಆದರ್ಶ ಮೇರೆಗೆ ಎಲ್ಲ ಖುಷಿ ಆಯ್ತು ನಾವು ಟೆನ್ಷನ್ ಇಸ್ಕೊಂಡು ನಾಳೆ ದಿವಸ ಇವರೇ ಅದು ಗಂಟೆ ಅಷ್ಟೇ ಕಟ್ಕೊಂಡು ಅಧ್ಯಕ್ಷರು ಮತ್ತು ಗ್ರಾಮೀಣ ಅಧ್ಯಕ್ಷರಾದಂತಹ ಸ್ವಲ್ಪ ಹಿಂದೆ ಬಂದ್ಬಿಡಿ. ಸ್ವಲ್ಪ ಹಿಂದೆ ನಡೀರಿ. ಮತ್ತು ನಮ್ಮ ಕಿರಣ್ ಅವರು ಸ್ವಲ್ಪ ಅಣ್ಣ ಸ್ವಲ್ಪ ಬಂದ್ಬಿಡಿ ಸರ್, ಹಿಂದೆ ಬಂದ್ಬಿಡಿ ಸರ್. ಸ್ವಲ್ಪ ಸ್ವಲ್ಪ ಹಂಗೆ ನಿಂತ್ಕೊಳ್ಳಿ ಸರ್. ಇಲ್ಲಿ ಅದು ನಿಂತ್ಕೊಂಡ್ಬಿಡಿ. ಬೇರೆ ಬನ್ನಿ ಮಂಜನ, ಬನ್ನಿ ಮಧ್ಯಕ್ಕೆ ಬನ್ನಿ. ನಗವಾರ್ ಮಂಜಣ್ಣ ಅವರಿದ್ದಾರೆ, ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಓಕೆ ಬಸ್ ಫೋಟೋ ಹೊಡೆಯೋಣ. ಸ್ವಲ್ಪ ಇವ್ರಿಗೆ ಸ್ವಲ್ಪಮ್ಮ ಸ್ವಲ್ಪ ಓಕೆ. ಜೈ ಜನಸೇನಾ, ಜೈ ಜನಸೇನಾ. ರಿವರ್ಸ್ ಯಾವಾಗ ವస్తుంది ಓಕೆ. ಈ ಕಡೆ ಬಾ ನಾನು. ಬಂದ್ರೆ ಹೇಳ್ತೀನಿ. ವೆಲ್ಕಮ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಂಘದ ರಾಜ್ಯ ಗೌರವಾಧ್ಯಕ್ಷರು. ಏನು ಇವತ್ತು ಈ ನಂಗ್ಲಿಯಲ್ಲಿ ನೂತನ ಒಂದು ಶಾಖೆಯನ್ನ ಆರಂಭಿಸಿದ್ದಾರೆ. ಅದಕ್ಕೆ ಮುಖ್ಯವಾಗಿ ನಮ್ಮ ಕೋಲಾರ MPS ಮಂಜುನಾಥ್ ಅವರವರು ಮತ್ತೆ ಸುಬ್ರಹ್ಮಣ್ಯ ಅವರು ಇವತ್ತು ಈ ನೂತನ ಶಾಖೆಯನ್ನು ಉದ್ಘಾಟನೆ ಮಾಡಿರೋದಕ್ಕೆ ಬಂದಿರೋದಕ್ಕೆ, ನಾವು ತೊಡಸ್ಕೊಂಡಿರೋದಕ್ಕೆ ನಮಗೂ ಬಹಳ ಸಂತೋಷ ಆಗ್ತಾ ಇದೆ. ಸರ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಸಂತೋಷ್ ಅಂತ, ರಾಜ್ಯ ಸಮಿತಿ ಸಲಹಾ ಸದಸ್ಯರು. ಇಲ್ಲಿ ಇಂದು ಈಗ ಮೂಡಲಬಾಗಿಲು ನಮ್ಮ ಇಡೀ ಕರ್ನಾಟಕಕ್ಕೆ ದೇವಮೂಲೆ ಅಂತ ಪ್ರಸಿದ್ಧವಾದಂತ ಜಾಗದಲ್ಲಿ ಈಗ ನಮ್ಮ ಸಂಘಟನೆಯ ಏನು ಈ ಶಾಖೆ ಇದೆ, ಇವತ್ತಿನ ದಿವಸ ಇದು ತುಂಬಾ ವಿಜೃಂಭಣೆಯಿಂದ ಮಾಡಿರುವಂತ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೂ ಹಾಗೂ ತಾಲೂಕು ಅಧ್ಯಕ್ಷರಿಗೂ ಹಾಗೂ
ಉಪಾಧ್ಯಕ್ಷರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದೇ ತರ ಮುಂದಿನ ದಿವಸಗಳಲ್ಲಿ ಕೂಡ ಇದೇ ಉತ್ಸಾಹದೊಂದಿಗೆ ನಮ್ಮ ಸಂಘಟನೆಯನ್ನು ಇನ್ನೂ ಅತಿ ಹೆಚ್ಚಾಗಿ ಇಲ್ಲಿ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಸಂಘಟನೆಯಲ್ಲಿ ತೊಡಸ್ಕೊಳ್ಳಿ ಅಂತ ಹೇಳ್ತಾ ಇದೇ ಇನ್ನೂ ಒಳ್ಳೆ ಕೆಲಸ ಕಾರ್ಯಗಳು ಹಾಗೂ ಸಮಾಜ ಸೇವೆ ಕಾರ್ಯಗಳು ಈ ನಮ್ಮ ಸಂಘಟನೆಯಿಂದ ಬರಲಿ ಅಂತ ನಮ್ಮ ಆಶಿಸ್ತಾ ನಮ್ಮ ಮುಂದಿನದೆಲ್ಲ ನಮ್ಮ ಅಧ್ಯಕ್ಷರು ಹೇಳ್ತಾರೆ ಅಂತ ಬಯಸ್ತಾ ಎರಡು ಮಾತು. ನನ್ನ ಹೆಸರು ಸುಬ್ರಹ್ಮಣ್ಯ, ಮುಳಬಾಗಿಲು ತಾಲೂಕು ಅಧ್ಯಕ್ಷರು ಕೊಟ್ಟಿದ್ದಾರೆ. ನಮ್ಮ ಮುರಳಿಗೌಡರು, ನಮ್ಮ MPS ಮಂಜಣ್ಣವರು ಕೋಲಾರ ಡಿಸ್ಟಿಕ್ ಅಧ್ಯಕ್ಷರು, ನಮ್ಮ ಸಾಯವರು ಎಲ್ಲ ಕೊಟ್ಟಿದ್ದಾರೆ. ಅವ್ರ ಮಾತು ಪ್ರಕಾರ ನಾವು ನಡ್ಕೊಂಡು ಹೋಗ್ತೀರಿ. ಮುಂದೆ ಏನು ಬೇಕಾದ್ರೂ ಎಲ್ಲ ನನಗೆ ಸ್ವಲ್ಪ ಏನು ಗೊತ್ತಿಲ್ಲ, ಎಲ್ಲ ಇವಾಗ ಎಲ್ಲ ಕಳಿಸ್ತಾ ಇದಾರೆ. ಎಲ್ಲ ಇನ್ನು ಮುಂದೆ ನಾವು ನಡ್ಕೊಂಡು ಹೋಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಏನ್ ಇವತ್ತೊಂದು ದಿವಸ ಮುಳಬಾಗಿಲು ತಾಲೂಕಿನ ನಂಗ್ಲಿ ಭಾಗದಲ್ಲಿ ನಮ್ಮ ನೂತನ ಕಚೇರಿ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಸೇವಾ ಸಂಘ ಅಂತ ಒಂದು ರಿಜಿಸ್ಟರ್ ಮಾಡಿದ್ರು. ನಮ್ಮ ರಾಜ್ಯಾಧ್ಯಕ್ಷರು ಮುರಳಿಗೌಡರು ನಮ್ಗೆ ಒಳ್ಳೆ ಏನೋ ಒಂದು ಪ್ರೋತ್ಸಾಹದಿಂದ ಏನನ್ನ ಮಾಡಬೇಕು ಅಂತ ನಮ್ಮ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ ನನ್ನ. ಅದೇ ತರ ನಮ್ಮ ಸಂಘಟನೆಯಲ್ಲಿ ಶ್ರೀನಿವಾಸಪುರ ಅಧ್ಯಕ್ಷ ಆಗಿರ್ಬೋದು, ಬಂಗಾರಪೇಟೆ ಅಧ್ಯಕ್ಷರು, ಮತ್ತೆ ಮುಳಬಾಗಿಲು ನಗರ ಅಧ್ಯಕ್ಷರು, ಮತ್ತೆ ಮಾಲೂರು ಅಧ್ಯಕ್ಷರು ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಅದೇ ತರ ನಮ್ಗೆ ಸಲಹೆ ಯಾವ ತರ ಮಾಡಬೇಕು, ಯಾವ ಮಾರ್ಗದರ್ಶನಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ನಮ್ಮ ಸಲಹೆಗಾರ ಮಂಜಣ್ಣ ಅವರು ಕೂಡ ಬಂದಿದ್ದಾರೆ. ತುಂಬಾ ಧನ್ಯವಾದ. ಮತ್ತೆ ಯಾವ ತರ ಕಾರ್ಯಕ್ರಮದಲ್ಲಿ ನಾವು ಸಂಘಟನೆ ಅಂತ ಒಂದು ಕಾನ್ಸೆಪ್ಟ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಇದು ಬಂದು ಪಾರ್ಟಿ ಅಲ್ಲ. ಎಲ್ಲರೂ ಅಂತಂದ್ರೆ ಪವನ್ ಕಲ್ಯಾಣ್ ಹೆಸರು ಹೇಳ್ಕೊಂಡು ಏನೋ ಬೇಳ್ಸ್ಕೊಡ್ತಾರಂತ. ಯಾರ ಮನೇಲಿ ಹೋಗ್ಬಿಟ್ಟು ನಾವು ಬೇಳ್ಸ್ಕೊಳಕ್ ರೆಡಿ ಇಲ್ಲ. ಸರ್ಕಾರ ಅನ್ನೋದು ಒಂದೇ, ಕರ್ನಾಟಕ ಸರ್ಕಾರ. JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ನಮ್ಗೆ ಪಕ್ಷ ಸಂಬಂಧ ಅಲ್ಲ, ಕರ್ನಾಟಕ ಸರ್ಕಾರ ಸಂಬಂಧಪಟ್ಟಿದ್ದು. ಮುಂದಿನ ದಿನಗಳಲ್ಲಿ ಬಂಗಾರಪೇಟೆ ತಾಲೂಕು, ಶ್ರೀನಿವಾಸಪುರ ತಾಲೂಕು, ಎಲ್ಲಾ ತಾಲೂಕಲ್ಲಿ ನಾವು ಕಚೇರಿ ಓಪನ್ ಮಾಡ್ತಾ ಇದ್ವಿ. ಉದ್ದೇಶ ಏನಂದ್ರೆ ಪಂಚಾಯಿತಿಗಳಲ್ಲಿ ನಡೀತಾರ ಅನಾಹುತಗಳಾಗಿರ್ಬೋದು, ಭ್ರಷ್ಟಾಚಾರಗಳಾಗಿರ್ಬೋದು, ಇವೆಲ್ಲ ಕಡಿಗಾಣಿಸಕ್ಕೆ ನಾವು ರೆಡಿ ಇದ್ದೀವಿ. ಮತ್ತೆ ಪವನ್ ಕಲ್ಯಾಣ್ ಅವ್ರ ಹೆಸರು ಹೇಳ್ಕೊಂಡು ಏನನ್ನ ಸ್ವಲ್ಪ ಏನನ್ನ ಮಿಸ್ಗೈಡ್ ಮಾಡೋ ನಮ್ಮವರೇ ಆಗಿದ್ರೇನು ನಾವು ಕಾನೂನು ಕ್ರಮ ತಗೊಂತೀವಿ. ಮತ್ತೆ ನಿಮ್ಮ ಪ್ರೆಸ್ ಮೀಟ್ ಅಲ್ಲಿ ಒಂದೇ ಕೇಳ್ಕೊಳ್ಳೋದು, ನಾವೇನ ತಪ್ಪು ಮಾಡಿದ್ರೇನು ನೀವು ಕ್ರಮ ತಗೊಳ್ಳಿ, ಪರವಾಗಿಲ್ಲ. ಆದ್ರೆ ಒಂದು ವಿಷಯ ಯಾರನ್ನು ಬಿಡೋದಿಲ್ಲ. ಸುಮಾರು ಒಂದು 4-5 ಪಂಚಾಯತ್ ಇದು ಆಲ್ರೆಡಿ ರೆಕಾರ್ಡ್ಸ್ ಎಲ್ಲ ಬಂದಿದೆ, ಏನೇನ್ ಮಾಡಿದ್ದಾರೆ ಅಂತ. ಎಲ್ಲ ಅತಿ ಶೀಘ್ರದಲ್ಲಿ ಮುಳಬಾಗಿಲು ತಾಲೂಕು ಒಂದು 8 ಪಂಚಾಯತ್ ಬಂದಿದೆ, ಡಿಸ್ಪ್ಯೂಟ್ ಮಾಡ್ತೀವಿ. ಇದೇ ತರ ಎಲ್ಲ ಜಿಲ್ಲೆಯಲ್ಲಿ ಕೂಡ ಯಾರನ್ನು ಬಿಡಲ್ಲ. ನಾವು ಯಾರ ವಿಷಯಕ್ಕೂ ಹೋಗಲ್ಲ, ನಮ್ಮ ವಿಷಯಕ್ಕೆ ಬಂದ್ರೆ ಯಾರನ್ನು ಬಿಡಲ್ಲ. ಜೈ ಜನಸೇನಾ. ಜನಸೇನಾ ಅಂದ್ರೆ ಪವನ್ ಕಲ್ಯಾಣ್ ಅಂತ ಪಾರ್ಟಿ ಅಲ್ಲ ಸ್ವಾಮಿ. ಕರ್ನಾಟಕದಲ್ಲಿ ಜನಸೇನಾ ಅಂದ್ರೆ ಜನಗಳಿಗೋಸ್ಕರ ನಾವು ಕೆಲಸ ಮಾಡಕ್ಕೆ ಜನಸೇನಾ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಕ್ಲಿಯರ್ ಕಟ್ ಆಗಿ ತಗೊಳ್ಳಿ, ಆಯ್ತಾ? ಜನಸೇನಾ ಇಟ್ಕೊಂಡು ಪವನ್ ಕಲ್ಯಾಣ್ ಕಡೆ ಪಾರ್ಟಿ ಆಫೀಸ್ ಕಡೆಯಿಂದ ಎಲ್ಲಿಂದ ನಮ್ಗೇನು ಫಂಡಿಂಗ್ ಬರಲ್ಲ. ನಾವೊಂದು ಅಭಿಮಾನಿ, ಪವನ್ ಕಲ್ಯಾಣ್ ಅಭಿಮಾನಿ, ಕಟ್ಟ ಅಭಿಮಾನಿ, ಪ್ರಾಣ ಕೊಡಕ್ಕೂ ರೆಡಿ. ಅವ್ರ ಸಿದ್ಧಾಂತಗಳು ನೋಡ್ಕೊಂಡ್ ಬಂದಿದೀವಿ. ಸುಮಾರು 10 ವರ್ಷ ಹೆಂಗಿದ್ರು ನಾವು ಹಂಗೆ ಇದ್ವಿ, ಇವಾಗ ಹೆಂಗಿದ್ರು ಹಂಗೆ ಹೋಗ್ತಾ ಇದೀವಿ. ಅವ್ರ ಹೆಂಗಿದ್ರು ಹಂಗೆ ಹೋಗ್ತಾ ಇದ್ವಿ, ಅವ್ರನ್ನ ಫಾಲೋ ಅಪ್ ಮಾಡ್ತಾ ಇದೀವಿ. ಇದು ರಾಜಕೀಯಕ್ಕೆ ತರಕ್ ಹೋಗ್ಬೇಡಿ, ರಾಜಕೀಯ ವಿಷಯಕ್ಕೆ ಬರಲ್ಲ. ನಮ್ ವಿಷಯಕ್ಕೆ ಅವ್ರು ಬಂದ್ರೆ ನಾವು ಅವ್ರ ವಿಷಯಕ್ಕೆ ಹೋಗಿ ರೆಡಿ ಇದೀವಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಜೈ ಕರ್ನಾಟಕ, ಜೈ ಜನಸೇನಾ. ಏನಿವತ್ತು ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಂಘದ ಕೋಲಾರ ಜಿಲ್ಲೆ, ಕರ್ನಾಟಕದ ಮೂಲೆ ದೇವಮೂಲೆ ಅಂತ ಕರೆಸ್ಕೊಳ್ಳುವ ಮೂಡಲ ಬಾಗಿಲು ನಂಗ್ಲಿ ಗ್ರಾಮದಲ್ಲಿ ಜಿಲ್ಲೆಯ ನೂತನ ಶಾಖೆ ಪ್ರಾರಂಭೋತ್ಸವವಾಗಿದೆ. ಈ ಪ್ರಾರಂಭೋತ್ಸವಕ್ಕೆ ನಾವು ಬಂದಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಏನಿವತ್ತಿನ ದಿವಸ 6 ವರ್ಷಗಳಿಂದ ಸತತ ಏನು ಪವನ್ ಕಲ್ಯಾಣ್ ಹೆಸರಲ್ಲಿ ಸಂಘಟನೆಯನ್ನ ಕಟ್ಕೊಂಡು ಏನಿವತ್ತು ಯಾರಿಗೆ ಒಂದು ಇಶ್ಯೂ ಆದಾಗೂ ನಮ್ಮ ಕೈಯಿಂದ ಏನಾಗುತ್ತೋ, ಕರ್ನಾಟಕದಲ್ಲಾಗಿರ್ಬೋದು, ಆಂಧ್ರದಲ್ಲಾಗಿರ್ಬೋದು, ತಮಿಳ್ನಾಡಲ್ಲಾಗಿರ್ಬೋದು, ಪವನ್ ಕಲ್ಯಾಣ್ ಅವ್ರ ಅಭಿಮಾನಿ ಅಂತ ಏನೇ ಒಂದು ಪ್ರಾಬ್ಲಮ್ ಆದಾಗ ನಾವು ಕೈ ಜೋಡಿಸುವಂತ ಕೆಲಸಗಳು ಮಾಡಿದೀವಿ. ಅದೇ ತರ ಇವತ್ತೇನು ಕರ್ನಾಟಕದಲ್ಲಿ 6 ವರ್ಷದಿಂದ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಕರ್ನಾಟಕದಾದ್ಯಂತನೂ ಮಾಡ್ಕೊಂಡು ಬಂದೇ ಬರ್ತೀವಿ. ಇವತ್ತೇನು
ಕೋಲಾರ ಜಿಲ್ಲೆಯಲ್ಲಿ ನೂತನ ಅಧ್ಯಕ್ಷರಾಗಿ ನಮ್ಮ MPS ಮಂಜಣ್ಣವರು ಅಧಿಕಾರಕ್ಕೆ ತಕೊಂಡ ಮೇಲೆ, ನಾವು ಅಧಿಕಾರ ಅಂತ ಅವ್ರಿಗೆ ಒಂದು ಶಿಫಾರಸು ಕೊಟ್ಟ ಮೇಲೆ ಇವತ್ತು ಒಳ್ಳೆ ಕೆಲಸಗಳನ್ನ ನಾವು ತಗೊಂಡು ಇನ್ನ ಒಂದು ತಿಂಗಳಾಯ್ತು ಅಷ್ಟೇ. ಅವಾಗ ಅವರು ಒಂದು ತಾಲೂಕಾದ್ಯಂತ, ಜಿಲ್ಲಾಗ್ಲಾದ್ಯಂತ, ಕರ್ನಾಟಕದ ಬ್ಯಾಗ್ಗಳು ಕೊಡೋದಾಗಿರ್ಬೋದು, ಏನು ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಅಂತೇಳಿ ಆಲ್ರೆಡಿ ಇಲ್ಲೆಲ್ಲ ಇರ್ಬೇಕು. ಆಮೇಲೆ ಕ್ಯಾಲೆಂಡರ್ಸ್ ಓಡಿಸೋದಾಗಿರ್ಬೋದು, ಎಲ್ಲಾನು ಮಾಡ್ಕೊಂಡ್ ಬರ್ತಾ ಇದಾರೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಕೋಲಾರ ಜಿಲ್ಲಾದ್ಯಂತ ತಾಲೂಕುಗಳಲ್ಲಿ ಕಚೇರಿಗಳು ಓಪನ್ ಆಗ್ತವೆ, ಹೋಬ್ಳಿಗಳಲ್ಲೂ ಕಚೇರಿಗಳು ಓಪನ್ ಆಗ್ತವೆ, ಕರ್ನಾಟಕದಂತನೂ ಓಪನ್ ಆಗುತ್ತೆ. ಮುಖ್ಯವಾಗಿ ಅವ್ರು ಯಾರು ಇನ್ನೊಂದು ಕ್ವಶನ್ ಕೇಳ್ತಾ ಇದ್ರು ಅವಾಗೆ ಅಣ್ಣವರು, ಜನಸೇನಾ ಪಾರ್ಟಿ ಅಂತ. ಇವಾಗ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಇವತ್ತು ಇಲ್ಲಿ 3 ಪಕ್ಷದವರು ಇದ್ದಾರೆ ಅಭಿಮಾನಿಗಳಂದಾಗ. ಏನೇ ಒಂದು ಪಕ್ಷ ಅಂತ ಕರ್ನಾಟಕಕ್ಕೆ ಜನಸೇನಾ ಪಾರ್ಟಿ ಅನ್ನೋದು ಬಂದ್ರೆ 100% ನಾವೆಲ್ಲರೂ ಸೇರಿ ಅವತ್ತು ಜನಸೇನಾ ಪಕ್ಷ ನಿಂತ್ಕೊಳ್ತೀವಿ. ಅದು ಇವಾಗ ಮಾತ್ರ ಪಕ್ಷ ಅಂತ ಹೇಳಿಕ್ ಹೋಗ್ಬೇಡಿ. ಇವತ್ತು ನಮ್ಮ ಸೇವೆಗೆ ಮಾತ್ರ ನಾವು ಸಂಘಟನೆ ಕಟ್ಟಿರೋದು. ಎಲ್ಲೇ ಆಗಿರ್ಬೋದು ನಮ್ಮ ದೇಶದಲ್ಲಿ ಪವನ್ ಕಲ್ಯಾಣ್ ಅವರ ಅಭಿಮಾನಿ ಅಂತ ಯಾರಿಗೆ ಒಂದು ಕಷ್ಟ ಅಂದಾಗ ನಾವು 100% ಅವ್ರಿಗೆ ನಿಲ್ಲುವಂತ ಕೆಲಸ ಮಾಡ್ತೀವಿ. ಇವತ್ತಂತೂ ನಾನು ರಾಜಕೀಯ ಪಕ್ಷನ ಇಳ್ದಿಲ್ಲ, 100% ಇಳಿತೀವಿ. ಅವತ್ತು ಕ್ಯಾಂಡಿಡೇಟ್ಗಳು ನಾವೇ ಹಾಕ್ತೀವಿ, ಅರ್ಥ ಮಾಡ್ಕೊಳ್ಳಿ. ಇವತ್ತು ಹೇಳಿಕ್ ಹೋಗ್ಬೇಡಿ. ಆಮೇಲೆ ಇನ್ನೊಂದು ಪಂಚಾಯತಿ ಎಲೆಕ್ಷನ್ಗಳು ಬರ್ತಾ ಇದಾವೆ, ಅದರಲ್ಲಿ 100% ನಮ್ಮ ಅಭಿಮಾನಿ, ಬಾಸ್ ಅಭಿಮಾನಿಗಳು ಯಾರಿರ್ತಾರೆ, ಯಾರೇ ಕ್ಯಾಂಡಿಡೇಟ್ ಆದ್ರೂ ನಮ್ಮ 100% ನಮ್ಮ ತಾಲೂಕಿನ ಸಪೋರ್ಟ್, ನಮ್ಮ ಅಭಿಮಾನಿಗಳ ಸಪೋರ್ಟ್ ಅವ್ರಿಗೆ 100% ಇದ್ದೇ ಇರುತ್ತೆ. ನಾವು ಗೆಲ್ಸ್ಕೊಂಡ್ಬರುವಂತ ಕೆಲಸಗಳು ಮಾಡ್ತೀವಿ. ಅದು ಯಾವ್ದೇ ಪಕ್ಷ ಆಗಿರ್ಬೋದು, ಇಲ್ಲಿ JDS BJP ಅಂತ ಯಾವ್ದೇ ಪಕ್ಷದಿಂದ ನಿಲ್ಬೋದು ಅವರು. ಅದೇ ನಮ್ಮ ಪವನ್ ಕಲ್ಯಾಣ್ ಅಭಿಮಾನಿ ಆಗಿರ್ಬೇಕು ಅವರು. ಅವತ್ತು ನಾವು ನಿಲ್ಕೊಂಡ್ ಬರ್ತೀವಿ, ಗೆಲ್ಕೊಂಡು ಬರ್ತೀವಿ ಅಂತ ಹೇಳ್ತಾ, ಇವತ್ತೇನು ನಾವು ಕರ್ನಾಟಕದಂತ ಇನ್ನ ಇದೇ ತರ ಆಫೀಸ್ಗಳು ಓಪನ್ ಮಾಡಿ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ ಅಂತ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ಮುಖ್ಯವಾಗಿ ನಮ್ಮ ಮಂಜಣ್ಣ ಅವ್ರಿಗೆ, ನಮ್ಮ ತಾಲೂಕು ಅಧ್ಯಕ್ಷ ಸುಬ್ರಹ್ಮಣ್ಯ ಅವ್ರಿಗೆ, ಆಮೇಲೆ ಕಿರಣ್ ಅವ್ರಿಗೆ, ನಮ್ಮ ಮಂಜಣ್ಣ ಅವ್ರಿಗೆ, ನಮ್ಮ ಸಂಘಟನೆ ಪರವಾಗಿ, ಕರ್ನಾಟಕದ ಎಲ್ಲಾ ಪವನ್ ಕಲ್ಯಾಣ್ ಅವರ ಪರವಾಗಿ, ಮೆಗಾ ಅಭಿಮಾನಿಗಳ ಪರವಾಗಿ, ಜನಸೇನಾ ಕಾರ್ಯಕರ್ತರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಸರ್. ಇವಾಗ ಸದ್ಯಕ್ಕೆ ಕೋಲಾರ ಜಿಲ್ಲೆಯಲ್ಲಿ ನೂತನ ಕಚೇರಿ, ಆಮೇಲೆ ನೆಕ್ಸ್ಟ್ ಮುಲ್ಬಾಗ್ಲಾಗುತ್ತೆ. ಮುಲ್ಬಾಗ್ಲಾದ ತಕ್ಷಣ ಕೋಲಾರ ಕೇಂದ್ರ ಕಚೇರಿಯಾಗಿ ಕೋಲಾರನ ನಾವು ಆಯ್ಕೆ ಮಾಡ್ಕೊಳ್ತಾ ಇದೀವಿ. ಯಾಕೆ ಆಯ್ಕೆ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಕರ್ನಾಟಕಕ್ಕೆ ಕೇಂದ್ರ ಕಚೇರಿ. ಏನಕ್ಕೆ ಆಯ್ಕೆ ಮಾಡ್ಕೊಳ್ತಾ ಇದೀವಿ? ಬಾರ್ಡರ್ ಇದು. ಏನೇ ಒಂದು ಇದಿದ್ದು ನಾವು ಬೇಗ ದಾಟ್ಬೋದು. ಆದ್ರಿಂದ ನಾವು ಕೇಂದ್ರ ಕಚೇರಿಯಾಗಿ ಕೋಲಾರನ ಆಯ್ಕೆ ಮಾಡ್ಕೊಳ್ತೇವೆ. ಅತಿ ಶೀಘ್ರದಲ್ಲಿ ಅದು ನಮ್ಮ ಮಂಜಣ್ಣ ಅವರ ನೇತೃತ್ವದಲ್ಲಿ ಅದು ಪೂಜಾ ಕಾರ್ಯಕ್ರಮ ಆಗುತ್ತೆ. ಅವತ್ತೆಲ್ಲರಿಗೂ ತಿಳಿಸ್ತೀವಿ ಸರ್ ನಾವು. ಇವತ್ತು ಏನು ಪ್ಲಾಸ್ಟಿಕ್ ಮುಕ್ತ ಅಂತ ನಮ್ಮ ರಮೇಶ್ ಅಣ್ಣ ಅವರೊಂದು ಮಾರ್ಗದರ್ಶನದಲ್ಲಿ ಮಾಡಿದ್ದು ತುಂಬಾ ಚೆನ್ನಾಗಿ. ಏನಕ್ಕಂದ್ರೆ ಇದು ಪ್ಲಾಸ್ಟಿಕ್ ಮುಕ್ತ ಅಂತ ಇದೀವಿ ಅಂದ್ರೆ ಸುಮಾರು ಎಲ್ಲಾ ಕಡೆ ನೋಡ್ತಾ ಇದ್ದೀರಾ ಮಾರ್ಕೆಟ್ಗಳಲ್ಲಿ. ಏನಂದ್ರೆ ಈ ಹಸುಗಳು ಪಾಪ ರೋಡಲ್ಲಿ ಇರೋದೆಲ್ಲ ತಿಂದುಬಿಟ್ಟು ಸುಮಾರು ಹಸುಗಳೆಲ್ಲ ಗೋಮಾತೆಗಳೆಲ್ಲ ಹೋಗ್ಬಿಟ್ಟಿದೆ. ಪ್ಲಾಸ್ಟಿಕ್ ಮುಕ್ತ ಅಂದ್ರೆ ಎಲ್ಲ ಅದನ್ನು ಯೂಸ್ ಮಾಡಿ ಹುಡುಗಿಗಳಿಗೆ ನಾವು ಕೊಡ್ತೀವಿ ಅಂತಲ್ಲ, ನೀವು ಮನೇಲಿ ಹೋಗಿ ಇಟ್ಕೊಂಡು ತಗೊಳ್ರಿ. ಒಂದು 10-20 ರೂಪಾಯಿ ಪರವಾಗಿಲ್ಲ, ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು. ಪ್ಲಾಸ್ಟಿಕ್ ನ ಯೂಸ್ ಮಾಡೋದು ಬಿಟ್ರೆ ಕ್ಯಾನ್ಸರು, ಕುಷ್ಠರೋಗಗಳು, ಏಡ್ಸ್ಗಳು ಇವೆಲ್ಲ ಕಮ್ಮಿ ಆಯ್ತವೆ. ದಯವಿಟ್ಟು ಬ್ಯಾಗ್ ಯೂಸ್ ಮಾಡಿದ್ರೆ ಯಾವ ರೋಗಗಳು ಬರಲ್ಲ. ಥ್ಯಾಂಕ್ ಯು. ಉಚಿತವಾಗಿ 15,000 ಓಡಿಸಿದ್ದೀನಿ ಆಲ್ರೆಡಿ. ಮನಿ ಆ ಕಡೆ ಎಲ್ಲ ಹೋಗಿದೆ. ಕೋಲಾರ ಡಿಸ್ಟಿಕ್ ನಾವು ಒಂದು ತಾಲೂಕ್ಗೆ ಎಷ್ಟೆಷ್ಟು ಅಂತ ಡಿಸ್ಪ್ಯಾಚ್ ಮಾಡ್ತಾ ಇದ್ದೀವಿ. చట్నీ ఆరాంగా తీసుకోవచ్చు. ఆరాంగా తినండి. అరవింద్ ఉడికెత్తుకొచ్చారు, ఉడికెత్తుకొచ్చి పాత్ర ఇక్కడ చూపున చట్నీ. అరవింద్ చట్నీ కట్టాక చూడు చుట్టూ